ಹಾಯ್ ಹೆಲೋ ಎವ್ರಿ ಒನ್ ಎಲ್ಲ ನನ್ನ ಭಾವಿ ಸೋಲ್ಜರ್ ಸೈನಿಕರಿಗೆ ಒಂದು ಸಿಹಿಯಾದ ಸುದ್ದಿ. ಆ ಸಿಹಿಯಾದ ಸುದ್ದಿ ಆಲ್ಮೋಸ್ಟ್ ಎಲ್ಲ ಊಟ ಮಾಡಿ ಎಲ್ಲರೂ ಕೂಡ ಮಲ್ಕೊಳಕತ್ತೀರಿ ಅನಿಸುತ್ತೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತು ನೋಟಿಫಿಕೇಷನ್ ಆಗುತ್ತೆ ಚಂದ. ಅಂತೂ ಇಂತೂ ಆ ನೋಟಿಫಿಕೇಷನ್ ಅಂತೆ ಬಂದಾಯಿತು. ಅಪ್ಲಿಕೇಶನ್ ಕೂಡ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆ ನೋಟಿಫಿಕೇಷನಲ್ಲಿ ಏನೇನಿದೆ, ಏಜಿನ ಸಡಿಲಿಕೆ ಏನಾದರೂ ಮಾಡಿದಾರಾ, ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಇದರ ಕ್ವಾಲಿಫಿಕೇಷನ್ ಕೂಡ ಏನೇನು ಬೇಕಾಗುತ್ತೆ, ಮತ್ತು ಯಾವ ಡಿಸ್ಟಿಕ್ಗಳಲ್ಲಿ ಎಲ್ಲೆಲ್ಲಿ ಕರೆದಿದ್ದಾರೆ, ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಇದೆಯೋ ಇಲ್ಲೋ, ಮತ್ತು ಮಹಿಳೆಯರಿಗೆ ನೋಟಿಫಿಕೇಷನ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಕೊಂಡು ಆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮಗೆ ಈ ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನೀಡ್ತಾ ಹೋಗ್ತೀನಿ. ಸೊ ಇದು ನೀವು ಫೇಕ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಕಾದರೆ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿಸಿಂದ ನೀವು ಕೂಡ ಚೆಕ್ಕನ್ನು ಮಾಡ್ಕೋಬೋದು. ಸೊ ನಾನು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಈ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದೀನಿ. ಸೊ ಲೈವ್ ಆಗಿ 100% ನಾಳೆ ನಿಮ್ಗೆ ಲೈವ್ ಆಗಿ ನಾನು ಅದ್ರ ಬಗ್ಗೆ ಯಾವುದೇ ಪೂರ್ತಿಯಾಗಿ ಡಿಕ್ಲೇರ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಯಾಕೆಂದರೆ ನಾನು PDF ಆಗಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈಗ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಹತ್ರ ನೋಡುವಷ್ಟು ಪೇಷನ್ಸ್ ಕೂಡ ಇರಲ್ಲ ಅನಿಸುತ್ತೆ. ಯಾಕೆಂದರೆ ನೋಟಿಫಿಕೇಷನ್ ಆಗೈತೆ ಅಂದ್ರೆ ಸಾಕು, ಅಷ್ಟು ಇವತ್ತು ಒಂದು ಹೊತ್ತಿನ ಊಟ ಕೂಡ ಬಿಟ್ಟು ಕೇಸಿಂದ ನೋಟಿಫಿಕೇಷನ್ ನೋಡೋಕೆ ರೆಡಿ ಇರ್ತೀರಿ. ಇವತ್ತು ಫುಲ್ ನೈಟ್ ನಿದ್ದೆ ಹತ್ತಂಗಿಲ್ಲ. ನಾಳೆ ಅಂತರನ್ನ ರೆಡಿ ಆಗಿರಿ. ಬೂಟ್ ಎಲ್ಲೆಲ್ಲದ ನೋಡಿರಿ, ಅವನ್ನೆಲ್ಲ ಬೂಟನ್ನು ಹೊರಗಡೆ ತೆಗೆದು ಕೇಸಿಂದ ರೆಡಿ ಆಗಿರಿ. ಎಕ್ಸಾಮಿಗೆ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಕೋಬೋದು, ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಮಂಗಳೂರು ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಇಂಟೇಕ್ ಫಾರ್ recruiting year 2024-25 under Agnipath scheme. Online registration dates from 13 February 2024 to 22 March 2024. ಆನ್ಲೈನ್ ಎಕ್ಸಾಮ್ ಡೇಟ್ 22 ಏಪ್ರಿಲ್ 2024 ಒಳಗಡೆ ನಿಮ್ಗೆ ಎಕ್ಸಾಮ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಕೂಡ ಇರ್ತೈತಿ. ಎಕ್ಸಾಮ್ ಡೇಟ್ ಕೂಡ ಅನೌನ್ಸನ್ನು ಮಾಡಿದಾರೆ. ಅಪ್ಲಿಕೇಶನ್ಸ್ ಇನ್ವೆಂಟೆಡ್ ಫ್ರಮ್ ದ ಡೊಮೆನ್ಷಿಯಲ್ ಆಫ್ ಡಿಸ್ಟಿಕ್ ಆಫ್ ಬಾಗಲಕೋಟ್, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ ಇಷ್ಟು ಡಿಸ್ಟಿಕ್ಕಿಗೆ ನಿಮ್ಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಬೆಳಗಾವಿ ಏರಿಯಾದವರು ಕೂಡ ಕೇಳ್ಬೋದು. ಬೆಳಗಾವಿ ಏರಿಯಾದವ್ರದ್ದು ಈ ಸದ್ಯ ನೋಟಿಫಿಕೇಶನ್ ಕೂಡ ನಿಮ್ಮದು ಕೂಡ ಆಗುತ್ತೆ, ಮತ್ತು ಬೆಂಗಳೂರು ಏರಿಯಾದವ್ರದ್ದು ಕೂಡ ಆಗುತ್ತೆ. ಈಗ ನಾನು ಹೇಳ್ತಿರೋದು ಮಂಗಳೂರು ಏರಿಯಾದವ್ರದ್ದು. ಎಲ್ಲ ಏರಿಯಾದ ಸೇಮ್ ಇರ್ತೈತಿ, ತಲೆ ಕೆಡಿಸ್ಕೋಬೇಡ್ರಿ. ನೋಟಿಫಿಕೇಶನನ್ನು ಒಂದನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆ್ಯಪ್ ಕ್ಯಾಂಡಿಡೇಟ್, ಅದನ್ನು ಕೂಡ ನೀವು ಸ್ಟಡಿ ಮಾಡಿರಿ. ನೆಕ್ಸ್ಟ್ ನಿಮ್ಗೇನಪ್ಪ ಅಂತಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದ್ರೆ ಎಕ್ಸಾಮ್ ಫೀಸ್ ನೋಡ್ಕೊಳ್ರಿ. 250 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಆನ್ಲೈನ್ ಮುಖಾಂತರ SBI ಮುಖಾಂತರ ನಿಮ್ಗೆ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ SC ST ಇದಕ್ಕೆಲ್ಲಿ ಏನೂ ಸಂಬಂಧ ಇಲ್ಲ, ಎಲ್ಲರೂ ಕೂಡ 250 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗುತ್ತೆ. ಇದು ನೋಡಿರಿ, ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಹೇಳಿಸಿಂದ ಇದಕ್ಕೂ 10ನೇ ತರಗತಿ ಮುಗಿದವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. 33% ಕೂಡ ಆಗಿರಬೇಕು. ಇದಕ್ಕೆ ವಯಸ್ಸು ನೋಡ್ಕೊಡ್ರಿ, 17 ವರ್ಷದಿಂದ 21 ಏಜ್ ಮಟ್ಟ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ಸ್ ವಿತ್ ವ್ಯಾಲಿಡ್ ಲೈಟ್ ಮೋಟಾರ್ ವೆಹಿಕಲ್ LME ಲೈಸೆನ್ಸ್ ಅಂತ ಕೇಳಿದ್ರೆ, ಸೊ ಇದು ಇದ್ದರೂ ಅಷ್ಟೇ, ಇರಲಿಕ್ಕೂ ಅಷ್ಟೇ, ಇರಬೇಕಂತೇನೆ ಇದಕ್ಕೆ ಫಿಕ್ಸ್ ಅಂತೇನೆ ಇಲ್ಲ. ನೆಕ್ಸ್ಟ್ ಅದೇ ಥರನಾಗಿ ಅಗ್ನಿವೀರ್ ಟೆಕ್ನಿಕಲ್ ಇದಕ್ಕೆ 12ನೇ ತರಗತಿ ಮುಗಿದಿರಬೇಕು ಸೈನ್ಸ್, ಮತ್ತು ಇಲ್ಲತ್ತಪ್ಪ ಅಂತಂದ್ರೆ IT ಆದರೂ ಮುಗಿದಿರಬೇಕು, ಇಲ್ಲಪ್ಪ ಅಂದ್ರೆ ಡಿಪ್ಲೊಮಾ ಆದರೂ ಇದಕ್ಕೆ ಮುಗ್ದಿರಬೇಕಾಗುತ್ತೆ. ಇದಕ್ಕೂ ಕೂಡ 17 ವರ್ಷದಿಂದ 21 ಏಜ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾರ್ಯಾರು ಏಜ್ ಇದಕ್ಕೆ ಕ್ವಾಲಿಫೈ ಆಗ್ತೀವಿ ನೋಡಿರಿ, ಕರೆಕ್ಟಾಗಿ ನೀವು ಕೂಡ ಏಜನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅದೇ ಥರನಾಗಿ ಅಗ್ನಿವೀರ್ ಆಫೀಷಿಯಲ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಅಂತ ಹೇಳಿಸಿಂದ ಕ್ಲರ್ಕ್ ಏನಂತೀವಲ್ಲ ಅದಕ್ಕೆ ನೋಡ್ಕೊಳ್ರಿ, 12ನೇ ತರಗತಿ ಮುಗಿದಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು PUC ಮುಗಿದಿದ್ರು ಕೂಡ 60% ಆದವ್ರ ಇದಕ್ಕೆ ಅಪ್ಲಿಕೇಶನನ್ನು 50% ಆಗಿರಬೇಕಾಗುತ್ತೆ. ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿರ್ಬೇಕಂತ ಹೇಳಿಸಿಂದ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 17 ವರ್ಷದಿಂದ 21 ಏಜ್ ಆಗಿರಬೇಕಾಗುತ್ತೆ. 21 ಏಜ್ ಒಳಗಡೆ ಇದ್ದವರ ಅಪ್ಲಿಕೇಶನನ್ನು ಹಾಕೋಬೋದು. ನೆಕ್ಸ್ಟ್ ಅದೇ ಥರನಾಗಿ ಅಗ್ನಿವೀರ್ ಟ್ರೇಡ್ಸ್ಮನ್ ಅಂತ ಹೇಳಿಸಿಂದ ಇದಕ್ಕೆ 10ನೇ ತರಗತಿ ಜಸ್ಟ್ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಮತ್ತು ನೆಕ್ಸ್ಟ್ ಅದೇ ಥರನಾಗಿ ಅಗ್ನಿವೀರ್ ಟ್ರೇಡ್ಸ್ಮನ್ 8th ಪಾಸ್ ಆದವರು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. 8th ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಇದಕ್ಕೂ ಕೂಡ 17 ವರ್ಷದಿಂದ 21, ಎಲ್ಲರೂ ಕೂಡ 23 ಅಂತ ಅನ್ಕೊಳಕತ್ತಿದ್ವಿ. ಸೊ ಸಾರಿ, ನಿಮ್ಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗತೈತಿ, ಅಡ್ಜಸ್ಟನ್ನು ಮಾಡ್ಕೊಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಅವತ್ತು ವಾಯ್ಸ್ ಬಗ್ಗೆ ತಲೆ ಕೆಡಿಸ್ಕೊತವಂಟ್ರಿಪ್ಪ ಅಂತಂದರೆ ನಿಮಗೇನು ಟಾಪಿಕ್ ಬೇಕಾಗಿರ್ತದೆ, ಟಾಪಿಕನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. ನಾನು ನಿಮ್ಗೆ ಕ್ಲಿಯರಾಗಿ ನಾಳೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಿಮ್ಮ ನಾರ್ಮಲಾಗಿ ನಿದ್ದೆ ಹತ್ತಾಕತ್ತಿಲ್ಲ ನಮ್ಮ ಎಷ್ಟೋ ಹುಡುಗರಿಗೆ, ಹೌದೇನಲ್ಲ, ನಿಮ್ಗೆ ಯಾರ್ಯಾರಿಗೆ ನಿದ್ದೆ ಹತ್ತಾಕತ್ತಿಲ್ಲ ನೋಡ್ರಿ, ಅವ್ರು ಎಸ್ ಅಂತ ಕಮೆಂಟ್ ಹಾಕ್ರಿ. ಯಾಕಂದರೆ
ಯಾವುದನ್ನು ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಇರ್ತೀನಿ. ಏನಾದರೂ ಮಾಡಿದ್ದನ್ನು ಮರಿಬೋದು ಕರೆ, ಅದರ ಆರ್ಮಿ ಡ್ರೀಮ್ ಕನಸನ್ನು ಕಟ್ಟಿದ್ದನ್ನು ಯಾವತ್ತೂ ಮರೆಯೋಕೆ ಆಗ್ತಿರಲ್ಲ, ನಿದ್ದೆ ಕೂಡ ಹತ್ತಿರಲ್ಲ. ಎಷ್ಟೋ ಜನ ಊಟ ಬಿಟ್ಕೊಟ್ಟು ಕೇಸದ ಈ ಸಾರಿ ಆರ್ಮಿ ಹೋಗ್ಬೇಕಂತೇಳಿ ಕೇಸಂದ ಅವ್ರ ಡಿ ಪಿನೂ ಅದೇ ಇರ್ತೈತಿ. ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದರೂ ಕೂಡ ಅದೇ ಸ್ಟೇಟಸ್ ಇರ್ತೈತಿ, ಮಲ್ಕೊಳ್ಳೋಗೂ ಕೂಡ ಅದೇ ಸ್ಟೇಟಸ್ ಕೂಡ ಹಾಕಿರ್ತಾರೆ. ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ನೋಡ್ಕೊಳ್ರಿ, ಅವ್ರ ಪ್ರೊಫೈಲ್ ನೋಡ್ಕೊಳ್ರಿ, ಪ್ರತಿಯೊಂದೂ ಆ ಸೈನಿಕರ ಬಗ್ಗೆನ ಅಭಿಮಾನಿ ಇರ್ತೈತಿ. ಅದನ್ನು ಆಗಬೇಕಂತೇಳಿ ಕೇಸಿಂದ ಅಂಥವ್ರಿಗೆಲ್ಲ ನಿಮ್ಗೆ ನೋಡ್ಕೋಬೋದು. ಎಲ್ಲ ನಾರ್ಮಲಾಗಿ ಚೆಸ್ಟ್ ಆಯಿತು, ರನ್ನಿಂಗ್ ಆಯಿತು, ಸೇಮ್ ಟು ಸೇಮ್ ಅದೇ ಥರ ನಿಮ್ಗೆ ಇರ್ತೈತಿ. ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. ಇಲ್ಲಿ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಕ್ಯಾಂಡಿಡೇಟ್ ಬರ್ನ್ 1 ಅಕ್ಟೋಬರ್ 2003 ಕರೆಕ್ಟಾಗಿ ತಿಳ್ಕೊಳ್ರಿ. ಏಜ್ ಬಗ್ಗೆ ಭಾಳಷ್ಟು ಜನ ಕನ್ಫ್ಯೂಷನ್ ಆಗ್ತೀರಿ. 1 ಅಕ್ಟೋಬರ್ 2003 1 ಏಪ್ರಿಲ್ 2007 ಒಳಗಡೆ ಯಾರ್ಯಾದ್ರು ನೋಡ್ಕೊಳ್ರಿ. 1 ಏಪ್ರಿಲ್ 2007 ಒಳಗಡೆ ಯಾರಾದರೂ ಇದ್ದರೆ ಅವರಿಗೆ ಮಾತ್ರ ಅಪ್ಲಿಕೇಶನ್ನ ಎಲಿಜಿಬಿಲಿಟಿ ಆಗುತ್ತೆ. ಭಾಳಷ್ಟು ಜನ ಖುಷಿ ಪಡಾಕತ್ತಿದ್ರಿ ಅನ್ಸುತ್ತೆ. 2006 ಹಿಡಿತಾರೇನೋ ಅಂತೇಳಿ ಚಂದ ಭಾಳ ಭಯ ಪಟ್ಕೊಳಕತ್ತಿದ್ರಿ. ಒಳ್ಳೇದಾಯ್ತು, ಚಲೋ ಆಯಿತು. ಆಲ್ಮೋಸ್ಟ್ ಆಲ್ 2002 ಇಲ್ಲಿ ನೋಡ್ಕೊಡ್ರಿ, 2003 ಹಿಡಿದಾರೆ. 2002 ಅಂತೇಳಿ ಚಂದ ಭಾಳಷ್ಟು ಜನ ಭಯ ಪಟ್ಕೊಳಕತ್ತಿದ್ರಿ. ನೋಡ್ಕೊಡ್ರಿ. ಹೈಟ್ ಐಕ್ಯೂ 166, ಜನರಲ್ ಡ್ಯೂಟಿಗೆ ಟೆಕ್ನಿಕಲ್ 165, ಅಗ್ನಿವೀರ್ ಟೆಟ್ಸ್ಮನ್ಗೆ 166, ಅಗ್ನಿವೀರ್ ನರ್ಸಿಂಗ್ ಸ್ಟೋರ್ ಕೀಪರ್ ಅಂದರೆ ಯಾರಾದರೂ ಕ್ಲರ್ಕ್ ಹೈಟ್ ಕಡಿಮೆ ಇತ್ತಪ್ಪ ಅಂದ್ರೆ ಕ್ಲರ್ಕ್ ಕೂಡ ಹಾಕ್ಬೋದು. ನಿಮಗೆ ಸೆಕೆಂಡ್ ಪಿ ಯು ಸಿ ಮುಗಿದಿತ್ತಪ್ಪ ಅಂದ್ರೆ. ಸೊ ಇಷ್ಟು ನಿಮ್ಗೆ ನಾರ್ಮಲಾಗಿ ರನ್ನಿಂಗ್ದಾಯಿತು. ಇದರಲ್ಲಿ ಎಷ್ಟೆಷ್ಟು ಬೋನಸ್ ಮಾರ್ಕ್ಸ್ ಇರ್ತಾವೆ ಅಂತ ಹೇಳಿಸಿಂದ ನನ್ನ ಪ್ರತಿಯೊಂದು ನಿಮಗೆ ಕ್ಲಿಯರಾಗಿ ಅಪ್ಡೇಟನ್ನು 100% ನಾಳೆ ನೀಡ್ತೀನಿ. ಸೊ ಒಂದು ವಾರ ಐತೇನೋ ನನ್ನ ಲೈವಾಗಿ ನೀವು ನೋಡೋಕೆ ಆಗ್ತಿರಲ್ಲ. ಲೈವಾಗಿ 100% ನಾಳೆ ಬರ್ತೀನಿ. ಲೈವಾಗಿ ನೋಡೋಣ. ಏನೋ ನಿಮ್ಮ ಡೌಟ್ಸ್ಗಳಿದ್ರೆ, ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ 100% ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕಿರಿ. ಕಮೆಂಟ್ ಹಾಕಿದ್ರಪ್ಪ ಅಂದ್ರೆ ಅದರದ್ದೇ ಆದಂಥ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ, ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಶತ್ರುಗಳಿದ್ದರೂ ಪರವಾಗಿಲ್ಲ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಎಲ್ಲ ಯಾರದ್ದು ನೋಟಿಫಿಕೇಷನ್ ಬರ್ತಾವೆ, ಎಲ್ಲ ಯಾರದ್ದು ಕೂಡ ನೋಟಿಫಿಕೇಷನನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ಆಗಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ವುಮೆನ್ ಮಿಲಿಟ್ರಿ ಪೊಲೀಸ ಲೇಡೀಸಿಗೂ ಕೂಡ ಅದು ನೋಟಿಫಿಕೇಷನ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎನಿ ಟೈಮ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.